ಜೊತೆಗೆ ಇವತ್ತೇನು ನಾವು ಕಲಾವಿದರು ಅನ್ನೋದಕ್ಕಿಂತ ಹೋರಾಟದ ಹಾಡುಗಳನ್ನು, ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಆಡ್ಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು. ಈಗ ಜೊತೆಗೆ ನಮ್ಮ ಗುರುರಾಜ್ ಅವರು, ಜ್ಞಾನ ಗುರುರಾಜ್ ಅವರು ಅಣ್ಣ ಈ ಹಾಡನ್ನು ನಮ್ಮ ಮಂಜು ಕವಿ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು, ಒಂದು 10% ಆದರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನು ನೀವು ಒರಿಜಿನಲ್ ಆಗಿ ನೀವು ಇದ್ದೀರಾ. ಯಾವ ಬಣ್ಣ ಹಾಕಕ್ಕೆ ಹೋಗ್ಬೇಡಿ. ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ. ನೀವು ನಿಜವಾಗಲೂ ನೇರವಾಗಿ ಏನಿದ್ದೀರಾ, ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ. ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು. ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು. ಅದಕ್ಕೆ ಮಂಜುವ್ರ ಹತ್ರ ಇವರು ಕಷ್ಟ ಮೇಲೆ ಹಾಕ್ಬೇಕು ಅಂತ ಹೇಳಿದ್ರು. ಆ ಒಂದು ಉದ್ದೇಶ ಏನಂದ್ರೆ, ಕೋಟ್ಯಾಧೀಶ್ವರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ. ಅವರು ಕಷ್ಟಪಟ್ಟು ಏನ್ ಮಾಡಿದಾರೋ, ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಮಾಡಿ ಸಂತೋಷ. ಅಪ್ಪ ಅವ್ರು ಹೇಳ್ತಾ ಇರ್ತಾರೆ, ನೀವು ಎಲ್ಲಾದ್ರೂ ದುಡ್ಡು ಮಾಡಿ, ಕಾನೂನು ಅಡಿಯಲ್ಲಿ ಮಾಡಿ, ಎಲ್ಲಾದ್ರೂ ಏನಾದ್ರೂ ಮಾಡಿ, ಒಳ್ಳೇದ್ ರೀತಿಯಲ್ಲಿ ಮಾಡಿ, ಹಣ ಮಾಡಿ ಅಂತ. ಹಣ ಮಾಡ್ಲಿ, ಸಂತೋಷ. ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ 100 ರೂಪಾಯಿಲಿ 1 ರೂಪಾಯಿ ಆದ್ರೂ, 1000 ರೂಪಾಯಿಲಿ 10 ರೂಪಾಯಿ ಆದ್ರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಕುಳಿಯೋ ತರ ಮಾಡ್ತಾ ಇದಾರೆ ಅಂತವ್ರಿಗೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವಿಯರವರು ನೀವೇ ಆಡ್ಬೇಕು ಅಂತೇಳಿ, ನಾವು ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ವಿ. ಆದ್ರೆ ಒಂದೇ ಟೈಮಲ್ಲೇ ಒಂದೇ ಲೈನಲ್ಲೇ ಆಡಿಸ್ಬಿಟ್ರು ನನ್ನ. ಯಾವ್ದು ಟ್ರೈನು ಇದು ಇನ್ನೊಂದು ಯಾವ್ದು ನಮ್ಗೆ ತಗೊಂಡಿಲ್ಲ. ನಮ್ಗೆ ಒಂದೇ ಲೈನಲ್ಲೇ, ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನ ಹಾಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರೂ ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ. ಅಂಥದ್ದು ನಾವು ಒಂದೇ ದಿನದಲ್ಲಿ ಮುಗಿಸಿದ್ದೀರ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಪರಜನ್ಮ ಅಂತಿದ್ರೆ ಮಂಜು ಕವಿಯವರು ನನ್ನ ಒಡಹುಟ್ಟಿದವರು, ಅಣ್ಣನ ತಮ್ಮನ ಆಗ್ಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆಂದ್ರೆ ಯಾರಿಗೂ ತಾನು ಬೆಳೆಯೋದಲ್ಲ, ತನ್ನಿಂದ 10 ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತೆ ಈ ಕಲಾಕಾರರಲ್ಲಿ ಇದ್ರೆ ನಿಜವಾಗ್ಲೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ. ಆದ್ರಿಂದ ಇವತ್ತು ನಾನ್ ಬೆಳೆಯೋದಲ್ಲ, ನನ್ನಿಂದ 10 ಜನ ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು, ಮತ್ತೆ ಕಲಾವಿದರ ಎಲ್ಲಾ ರೀತಿಯ ಸಮಾಜದಲ್ಲಿ ಆಗೋ ಯಾವುದೇ ರೀತಿಯ ಹೋರಾಟಗಳಾಗ್ಲಿ, ಒಳ್ಳೇದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಬೇಕು. ಈ ಒಂದು ಸಾಂಗ್ ಏನಿದೆ, ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ, ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ, ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ, ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ. ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದ್ರೆ, ಇದು ದುರಾಸೆ ಆಸೆ ಪಟ್ಟವರಿಗೆ ಕೊಟ್ಟಿದೆ ಒಂದು ಕೊಡುಗೆ. ಆದ್ರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡಬೇಕು ಅಂತಿದ್ದೀವಿ. ಅದೇನು ಅಂದ್ರೆ, ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ, ಜಾತಿ ಅನ್ನೋದೇ ಇಲ್ಲ, ನಾವೆಲ್ಲರೂ ಮನುಷ್ಯರ ಕುಲ, ಮನುಷ್ಯ ಜಾತಿ, ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ್ನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡ್ಬೇಕು ಅಂತಿದ್ದೀವಿ. ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ನಾಮ ಆಗ್ಬೇಕು, ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ. ಅದು ಒಂದು ಹಾಡಿನ ಮೂಲಕ ಅತಿ ಶೀಘ್ರದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.